ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಪ್ರಾನ್ಸ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಬರುತ್ತೆ ಇದು. ಸೊ ಫಿಶ್ ಫ್ರೈ ಎಲ್ಲ ಹೇಗೆ ಮಾಡ್ತಿರೋ ಇದನ್ನು ಹಾಗೆ ಮಾಡ್ಕೊಳ್ಳೋದು. ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನೋಡಿ, ಪ್ರಾನ್ಸ್ ನಾವು ತಂದಾಗ ಅವರು ಮೇಲೆ ಸಿಪ್ಪೆ ಮಾತ್ರ ತೆಗೆದುಕೊಡ್ತಾರೆ. ಸೊ ಇದೇನಿದೆಯಲ್ವಾ, ಇದು ಒಳಗಡೆದು ಮೇಲೆ ಒಂಥರ ಅದರದ್ದು ಹೊಟ್ಟೆ ಭಾಗ ಇದು. ಸೊ ಈ ಬ್ಲ್ಯಾಕ್ದು ಒಂದು ಲೈನ್ ಇರುತ್ತೆ, ಅದನ್ನ ನಾವೇ ಕ್ಲೀನ್ ಮಾಡ್ಕೋಬೇಕು, ಅವ್ರು ಮಾಡ್ಕೊಡೋದಿಲ್ಲ. ಸೊ ಇದು ಮಾತ್ರ ಒಂಚೂರು ಪ್ರೊಸೆಸ್ ತೊಗೊಳುತ್ತೆ. ಸೊ ಇದನ್ನ ನೀಟಾಗಿ ನೀವು ಮಾಡ್ಕೊಂಬಿಟ್ರೆ ಸಾಕು. ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕ್ಕೊಂಡು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ರೆಡಿ ಇದೆ. ಸೊ ಐಟಮ್ಸ್ ಏನು ನಾನು ಜಾಸ್ತಿ ಹಾಕ್ತಿಲ್ಲ, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಅಗಲ ತವ ತೊಗೊಳ್ತಾ ಇದ್ದೀನಿ, ಏಕೆಂದರೆ ಇದು ನೀಟಾಗಿ ನಿಮಗೆ ಬರುತ್ತೆ, ಇದು ಬೇಗ ಆಗೋದಕ್ಕೆ. ಸೊ ನೀರಿನ ಅಂಶ ಇರುತ್ತೆ ಅದರಲ್ಲಿ. ಸೊ ಅಲ್ಲೆಲ್ಲ ಚೂರು ಡ್ರೈ ಆಗಬೇಕು, ಅವಾಗೆ ಚೆನ್ನಾಗಿ ಬರೋದು. ಸೊ ಹಾಗೆ ಹಾಕಿದ್ರೆ ತಳ ಹತ್ತುತ್ತೆ. ಸೊ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಕಾದ್ಮೇಲೆ ನೋಡಿ ಪ್ರಾನ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಮೆತ್ತಗಿರುತ್ತಲ್ಲ, ಸೊ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಅದರಲ್ಲಿ ನೀರಿನ ಅಂಶ ಏನೇನಿದೆ ಅದೆಲ್ಲ ಸ್ವಲ್ಪ ಎಗ್ರೋಗಬೇಕು. ಒಂಚೂರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಹಾಕಿದ ತಕ್ಷಣವೇ ನೋಡಿ ಅದು ಗಟ್ಟಿ ಬರ್ತಾಯಿದೆ. ಸೊ ಗಟ್ಟಿ ಆದ ತಕ್ಷಣ ನಾವು ಅದು ರೆಡಿ ಇದೆ ಅಂತ ಅರ್ಥ. ಸೊ ಇವಾಗ ಇದಕ್ಕೆ ನೋಡಿ, ನಾನು ಒಂಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೀರಿನ ಅಂಶ ಎಲ್ಲ ಹೋಗೋದಕ್ಕೆ. ಸೊ ಹಾಕಿ ಒಂದು ಸಿಮ್ಮಲ್ಲೇ ಒಂದು 5-10 ನಿಮಿಷ ನೀವು ಫ್ರೈ ಮಾಡ್ಕೊಳ್ತಾ ಇರಬೇಕಿದು. ಸೊ ಇದು ನಾನು ಫ್ರೈ ಮಾಡ್ತಾ ಇರೋದಕ್ಕೆ ಈ ಥರ ಮಾಡ್ಕೊಳ್ತಾ ಇರೋದು. ನಿಮಗೆ ಗ್ರೇವಿ ಬೇಕಿದ್ದರೆ ನೀವು ಹಾಗೆ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಸೊ ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಬರಬೇಕು. ಆಲ್ರೆಡಿ ಇದು ಗಟ್ಟಿಯಾಗಿದೆ. ಸೊ ಇವಾಗ ಇದು ನೀಟಾಗಿ ಫ್ರೈ ಆದಮೇಲೆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ನೀವು, ಇಲ್ಲ ತಳ ಹತ್ತುತ್ತೆ ಅದು. ಸೊ ನೋಡಿ ನೀರೆಷ್ಟು ಬಂದಿದೆ. ಈ ನೀರೆಲ್ಲ ಬಿಟ್ಕೊಂಡಿರೋದನ್ನೆಲ್ಲ ಸ್ವಲ್ಪ ಆವಿ ಆಗಬೇಕು. ಸೊ ಇನ್ನೊಂದು 5 ನಿಮಿಷ ಇಟ್ಟರೆ ನೋಡಿ ಎಲ್ಲ ಡ್ರೈ ಆಗೋಗಿದೆ, ಆಲ್ಮೋಸ್ಟ್ ಎಲ್ಲ ಹೋಗಿದೆ ನೀರು. ಸೊ ಇದೇನಿದೆ ಅಲ್ಲ, ಇದು ಎಣ್ಣೆ, ನಾವು ಎಣ್ಣೆ ಹಾಕಿದ್ರಲ್ವ ಫಸ್ಟಲ್ಲಿ, ಆ ಎಣ್ಣೆ ಇರೋದು. ಸೊ ಈ ಎಣ್ಣೆಯಲ್ಲೇ ಇವಾಗ ನಾವು ಫ್ರೈ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ನೀವು ಬೇಕಿದ್ದರೆ ಬೇರೆ ಎಣ್ಣೆನೂ ಹಾಕ್ಕೋಬೋದು. ಸೊ ಇವಾಗ ಇದಾಗಿದೆ, ನಾನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಸಪ್ರೇಟ್ ಪಾತ್ರೆಯಲ್ಲಿ. ನೀವು ಬೇಕಿದ್ರೆ ಹಾಗೇನೂ ಮಾಡ್ಕೋಬೋದು, ಎಲ್ಲ ಒತ್ತೆ ಸರಿ ಹಾಕಿ ಈ ಥರ ಡ್ರೈ ಮಾಡಿಕೊಂಡು ಎತ್ಕೋಬೋದು. ಸೊ ನಾನು ಫಸ್ಟೆಲ್ಲ ಫ್ರೈ ಸಪ್ರೇಟ್ ಮಾಡಿಕೊಂಡು ಎತ್ಕೊಳ್ತಾ ಇದ್ದೀನಿ ನೋಡಿ, ಎಲ್ಲ ನೀಟಾಗಿ ಎತ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆಯಲ್ಲೇ ನೋಡಿ ನಾನು ಒಂಚೂರು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೈ ಐಟಮ್ ನೀವು ಏನೇ ಮಾಡ್ತಿದ್ರು ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇಂಥವು ಹಾಕಿದ್ರೆ ಆ ಫ್ಲೇವರ್ಸೇ ನಮಗೆ ಫ್ರೈ ಅಂತ ಹೇಳಿ ಕೊಡೋದು. ಸೊ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹಾಕಿದ್ರೆ ಫ್ರೈ ಬರುತ್ತೆ. ಸೊ ನಾನು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಇದೊಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ. ಆಮೇಲೆ ನೀವು ಪ್ರಾನ್ಸ್ ಹಾಕ್ಕೋಬೋದು. ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಗೋಲ್ಡನ್ ಕಲರ್ ಬಂದರೆ ಸಾಕು. ಸೊ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸೊ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ, ಇವಾಗಿದು ರೆಡಿ ಇದೆ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿಲ್ಲ, ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಮಾಡ್ತಾ ಇರೋದಲ್ವ ನೋಡಿ, ಇವಾಗ ಇದು ರೆಡಿ ಇದೆ. ಸೊ ಇದಕ್ಕೆ ನಾವು ಆಗಲೇ ಏನು ತೆಗೆದಿಟ್ಕೊಂಡಿದ್ರಿ ಪ್ರಾನ್ಸು, ಅದನ್ನ ನಾನು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಇದನ್ನ ಫ್ರೈ ಮಾಡ್ತಾಯಿದ್ದೀನಿ ನಾನು. ಇದಕ್ಕೇ ನಾನು ಬಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ ಆ್ಯಕ್ಚುಲಿ. ಸೊ ಅದು ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಖಾರ ಪುಡಿ ಕಲರ್ ಇದ್ದರೆ ಅದನ್ನೇ ಹಾಕ್ಬೋದು. ಸೊ ನೋಡಿ, ಇದು ನಾನು ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಇದು ಖಾರ ಪುಡಿ ಖಾರಗೋಸ್ಕರ ಹಾಕ್ತಾ ಇರೋದು. ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ ನಾನು, ಖಾರ ಪುಡಿನೇ ಹಾಕ್ತಾಯಿದ್ದೀನಿ. ಸೊ ಖಾರ ಎಷ್ಟು ಬೇಕೋ ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ನಾನೊಂದು 1 ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಖಾರ ಹಾಕ್ಕೊಂಡು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 5 ನಿಮಿಷ ಇದನ್ನ ಬಿಟ್ಟರೆ ನೀವು ಸಾಕು. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ ನಾನು. ನೀಟಾಗಿ ಒಂದು ಸಿಮ್ಮಲ್ಲೇ ಬೇಯಬೇಕಿದು. ಎಷ್ಟು ಸಿಮ್ಮಲ್ಲಿ ಬೇಯಿದ್ರೆ ಅಷ್ಟು ಟೇಸ್ಟ್ ಹಿಡಿಯುತ್ತೆ ನಿಮಗೆ. ಸೊ ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ನೀಟಾಗಿ ಫ್ರೈ ಆಗಿದೆ ನೋಡಿ ಇವಾಗಿದು. ಸೊ ಈ ಥರ ಆದರೆ ಸಾಕು, ನಿಮಗೆ ಫುಲ್ ರೆಡಿ ಆಗೋಗುತ್ತೆ ಇವಾಗಿದು. ಸೊ ಬಿಸಿ ಬಿಸಿ ಅನ್ನಗೆ ಹಾಕ್ಕೊಂಡು ನೀವು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ಏನು ಸೈಡ್ಸ್ ಏನೂ ಬೇಕಾಗಲ್ಲ. ಬೇಕಿದ್ರೆ ಹಾಗೇನೂ ತಿನ್ಬೋದು, ಲೆಮನ್ ಏನಾನ ಹಿಂಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು.